ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮಗೆ ಬರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳನ್ನ ಹೇಗೆ ಸಕಾರಾತ್ಮಕ ಆಲೋಚನೆಗಳನ್ನಾಗಿ ಮಾಡಿ ಹೇಗೆ ನಾವು ಸದಾ ಪಾಸಿಟಿವ್ ಆಗಿರೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಯಾವುದೇ ರೀತಿಯ ಆಲೋಚನೆ ಆಗಿರಲಿ, ಅದಕ್ಕೆ ನಕಾರಾತ್ಮಕ ಸಕಾರಾತ್ಮಕ ಅಂತ ಹೇಳಿ ನಾವು ಹೆಸರು ಕೊಡ್ತೀವಿ. ಆದರೆ ಆಲೋಚನೆನೇ. ನಮ್ಮ ಮೆದುಳಿನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಆಲೋಚನೆ ಮಾಡೋದು. ಈಗ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯನಾ? ಎಕ್ಸಾಂಪಲ್, ಈಗ ನಿಮ್ಮ ಲಂಗ್ಸಿನ ಕೆಲಸ ಏನು? ಉಸಿರಾಡೋದು. ಇಲ್ಲ, ನಂಗೆ ಒಳ್ಳೆ ಗಾಳಿನೇ ಉಸಿರಾಡು, ಇಲ್ಲ ಅಂತ ಕೇಳಿದ್ರೆ ಕೆಟ್ಟ ಗಾಳಿ ಇದ್ರೆ ಉಸಿರಾಡಬೇಡ ಅಂತ ಹೇಳಿದ್ರೆ ಉಸಿರಾಡದೆ ಇರಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ನಮ್ಮ ಮೆದುಳು ಕೂಡ ಹಾಗೆ. ಹೌದು, ನಾವು ನಮ್ಮ ಮೆದುಳಿಗೆ ಹೇಗೆ ಆಲೋಚನೆಯನ್ನ ಮಾಡೋದನ್ನ ಹೇಳ್ಕೊಡ್ತೀವೋ ಹಾಗೆ ಅದು ಆಲೋಚನೆ ಮಾಡ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್, ಯಾವುದೋ ಒಂದು ಕೆಟ್ಟ ಗಾಳಿ ಬಂದ್ರೆ ಹೇಗೆ ನಾವು ಮೂಗನ್ನು ಮುಚ್ಕೋತೀವೋ ಹಾಗೆ ತಕ್ಷಣ ನಕಾರಾತ್ಮಕ ಅಥವಾ ಒಂದು ಆಲೋಚನೆ ಅದು ನಮಗೆ ನೆಗೆಟಿವ್ ಥಿಂಕಿಂಗ್ ಅಂತ ಅನ್ಸಿದ ತಕ್ಷಣ ನಮ್ಮನ್ನ ನಾವು ಅಲರ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಆಲೋಚನೆ ಮಾಡೋದೇ ರಿಯಲ್ ಶಕ್ತಿ. ಹೇಗಪ್ಪ ಈಗ ಪಾಸಿಟಿವ್ ಥಿಂಕಿಂಗ್ ಅನ್ನ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಕ್ಸಾಂಪಲ್, ಯಾವಾಗೋ ಒಂದು ಆಲೋಚನೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನನಗೆ ಏನಾದ್ರೂ ಒಂದು ಕಾಯಿಲೆ ಬಂದ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಎಲ್ಲಾ ರೀತಿ ಆರೋಗ್ಯವಾಗಿರ್ತೀವಿ, ಎಲ್ಲಾ ರೀತಿ ಚೆನ್ನಾಗಿರ್ತೀವಿ, ಆದ್ರೂ ಕೆಲವು ಸತಿ ಏನೋ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಭಯ ಪಡೋಕ್ಕೆ ಶುರು ಮಾಡ್ತೀವಿ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಯಾವಾಗ ನಾವು ಏನನ್ನ ಹೆಚ್ಚಾಗಿ ಭಯ ಪಡ್ತಿರ್ತೀವೋ ಅದು ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಪ್ಪ ಮಾಡಬೇಕು ತಕ್ಷಣನೇ ಅಂತ ಹೇಳಿದ್ರೆ, ತಕ್ಷಣ ಯಾವ ನಕಾರಾತ್ಮಕ ಆಲೋಚನೆ ಬರುತ್ತೋ ನಿಮಗೆ ನೀವು ಅಲರ್ಟ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ, ನಮ್ಗೆ ಏನಾದರೂ ಒಂದು ವಿಷಯಕ್ಕೆ ಭಯ ಆಗ್ತಿದೆ ಅಂತ ಹೇಳಿದ್ರೆ ನಾವು ಇದಕ್ಕೆ CBTನೂ ಮಾಡ್ತೀವಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ವರ್ಸ್ಟ್ ಕೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್, ನಾನು ಕೆಲಸ ಕಳ್ಕೊಂಡ್ಬಿಡ್ತೀನಿ ಅಂತ ಇರುತ್ತೆ. ಕೆಲಸ ಕಳ್ಕೊಂಡ್ರೆ ವರ್ಸ್ಟ್ ಔಟ್ಕಮ್ ಏನು? ನಂಗೆ ಭಯ ಇರುತ್ತೆ, ನಾನು ಕೆಲಸ ಕಳ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಅಂತ. ವರ್ಸ್ಟ್ ಔಟ್ಕಮ್ ಏನಾಗ್ಬೋದು? ನಾನು ಕೆಲಸ ಕಳ್ಕೊಬೋದು. ಲೈಕ್ಲಿ ಔಟ್ಕಮ್ ಏನಾಗ್ಬೋದು? ನಾನು ಕೆಲಸ ಕಳ್ಕೊಬೋದು, ಕಳ್ಕೊಳ್ದೆ ಕೂಡ ಇರ್ಬೋದು. ನನ್ನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಹೈಕ್ ಕೂಡ ಕೊಡ್ಬೋದು ಅಲ್ವಾ? ಪಾಸಿಟಿವ್ ಔಟ್ಕಮ್ ಏನು? ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಬೆಸ್ಟ್ ಎಂಪ್ಲಾಯಿ ಆಗಿದ್ರೆ ಖಂಡಿತವಾಗ್ಲೂ ನನ್ನನ್ನು ಯಾರೂ ಸುಮ್ಮನೆ ಕೆಲಸದಿಂದ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನಾವು ಯಾವಾಗ ನಮಗೆ ಭಯ ಆಗತ್ತೆ, ವರ್ಸ್ಟ್ ಔಟ್ಕಮ್ ಅನ್ನ ನೆನೆಸ್ಕೊಳ್ಳಿ. ಯಾವಾಗ ವರ್ಸ್ಟ್ ಔಟ್ಕಮ್ ಅನ್ನ ನೆನೆಸ್ಕೋತೀವೋ ಆಗ ನಮಗೆ ಭಯದ ಫ್ರೀಕ್ವೆನ್ಸಿ ಆಗಿರ್ಬೋದು ಅಥವಾ ಭಯದ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ, ನಿಮ್ಗೆ ಯಾವುದಾದ್ರೂ ಒಂದು ಭಯ ಆಯ್ತು ಹೇಳಿದ್ರೆ ವರ್ಸ್ಟ್ ಔಟ್ಕಮ್ ತಗೊಳ್ಳಿ, ಲೈಕ್ಲಿ ಔಟ್ಕಮ್ ತಗೊಳ್ಳಿ, ಬೆಸ್ಟ್ ಔಟ್ಕಮ್ ಅನ್ನು ತಗೊಳ್ಳಿ. ಸೊ ಹೀಗೆ ಮಾಡ್ತಾ ಹೋಗ್ತಾ ಇದ್ದಂಗೆ ನಮಗೆ ಆ ಭಯದ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಪ್ರತಿ ಸತಿ ಏನೋ ಒಂದು ಕೆಟ್ಟ ಆಲೋಚನೆ ಬಂದರೆ, ನೋಡಿ ನಾನು ಹೇಳ್ತೀನಿ, ಎಷ್ಟೋ ಸತಿ ನಾವು ಹೋಗಿ ಯಾವುದೊಂದು ಗುರೂಜಿ ಹತ್ರ ಆಗಿರ್ಬೋದು, ಸ್ವಾಮೀಜಿಗಳ ಹತ್ರ ಆಗಿರ್ಬೋದು, ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ಅವರ ಆಶೀರ್ವಾದನ ತಗೋತೀವಿ. ಯಾಕೆ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಅವರ ಸುತ್ತ ಆರ ಆಗಿರುತ್ತೆ. ಕೆಲವು ಸತಿ ಅವ್ರು ಏನೇ ಒಂದು ಹೇಳಿದ್ರು ಕೂಡ ಅದು ಬ್ಲೆಸ್ಸಿಂಗ್ ಆಗತ್ತೆ. ಅಂತಹ ಒಂದು ವಾತಾವರಣವನ್ನ ನಮ್ಮ ಮನೇಲೇ ನಾವು ಸೃಷ್ಟಿ ಮಾಡ್ಕೋಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಸದಾ ನಾವು ಆಡ್ತಕ್ಕಂಥ ಮಾತಾಗಿರ್ಬೋದು, ಯೋಚನೆ ಮಾಡ್ತಕ್ಕಂಥ ಥಾಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಯಾವಾಗ ಪಾಸಿಟಿವ್ ಆಗಿ ಮಾಡ್ತೀವೋ ನಮ್ಮ ಮನೆಯೇ ಒಂದು ದೇವಸ್ಥಾನ ಆಗುತ್ತೆ. ನಾವು ಆಡ್ತಕ್ಕಂಥ ಮಾತು ಅಥವಾ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಂದು ಆಲೋಚನೆ ಕೂಡ ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ನಾವು ಎಷ್ಟೋ ಸತಿ ಅನ್ಕೋತೀವಿ, ಯಾರೋ ನಮ್ಗೇನೋ ಒಂದು ಅನ್ಯಾಯ ಮಾಡಿಬಿಟ್ಟಿರ್ತಾರೆ, ತಪ್ಪು ಮಾಡಿಬಿಟ್ಟಿರ್ತಾರೆ, ಅವ್ರ ಬಗ್ಗೆ ಸದಾ ನಾವು ಕೆಟ್ಟದ ಆಲೋಚನೆಯನ್ನು ಮಾಡ್ತಾ ಇರ್ತೀವಿ. ನಾವು ಯಾವಾಗ ಒಂದು ಕೆಟ್ಟ ಆಲೋಚನೆಯನ್ನು ಕಳಿಸ್ತೀವೋ ಅದು ನಾವು ಆಗ್ತಾ ಹೋಗ್ತೀವಿ, ನಮ್ಮ ಆರ ಆಗ್ತಾ ಹೋಗುತ್ತೆ. ಬರೀ ಅವರ ಕೆಟ್ಟದಂತ ಬಯಸೋದಲ್ಲದೆ ನಮ್ಮ ಜೀವನದಲ್ಲೂ ಕೂಡ ಕೆಟ್ಟದಾಗ್ತಾ ಹೋಗುತ್ತೆ. ಯಾರಾದರೂ ನಮ್ಗೆ ಏನಾದರೂ ತಪ್ಪು ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಅವರನ್ನ ಫರ್ಗಿವ್ ಮಾಡಿಬಿಡಿ. ಯಾಕೆ ಗೊತ್ತಾ, ಎಷ್ಟೋ ಸತಿ ದ್ವೇಷ ಇರುತ್ತೆ. ನನಗೂ ಆ ಥರ ದ್ವೇಷ ಇತ್ತು, ಅಸೂಯೆ ಇತ್ತು, ಎಷ್ಟೋ ಸತಿ ಕೋಪ ಇರ್ತಿತ್ತು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇರ್ತಿತ್ತು. ಆದರೆ ಬುದ್ಧಿ ಕಲ್ಸಕ್ಕೆ ನಾವು ಯಾರು? ಪಾಠ ಕಲಿಸ್ಲಿಕ್ಕೆ ನಾವು ಯಾರು? ಎಷ್ಟೊಂದು ಪ್ರಪಂಚದಲ್ಲಿ ಅನ್ಯಾಯ ಆಗ್ತಿದೆ ಅಲ್ವಾ? ನಮ್ಮನ್ನೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತನೇ ಬಂದು ಯಾರಿಗೂ ಬುದ್ಧಿ ಕಲಿಸಲ್ಲ. ಕರ್ಮಾನುಸಾರವಾಗಿ ಅವ್ರವ್ರಿಗೆ ಮಾಡಿರ್ತಕ್ಕಂತಹ ತಪ್ಪಿಗೆ ಭಗವಂತನೇ ಶಿಕ್ಷೆ ಕೊಡ್ತಾನೆ. ಹಾಗೆ ಇದನ್ನು ದೇವ್ರಿಗೆ ಬಿಟ್ಬಿಡಿ. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಶಿಕ್ಷೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ತಾತ್ಕಾಲಿಕವಾಗಿರ್ಬೋದು. ಆದರೆ ಭಗವಂತ ಕೊಡ್ತಕ್ಕಂತಹ ಶಿಕ್ಷೆ ಇದೆಯಲ್ಲ, ಪ್ರತಿ ಸತಿ ಅವ್ರು ತಪ್ಪು ಮಾಡ್ಬೇಕು ಹೋದಾಗ ಆ ಶಿಕ್ಷೆ ಅವರಿಗೆ ನೆನಪಾಗ್ತಾ ಹೋಗುತ್ತೆ. ಹಾಗಾಗಿ ಫರ್ಗಿವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾವಾಗ ನಾವು ಫರ್ಗಿವ್ ಮಾಡ್ತಾ ಹೋಗ್ತೀವೋ ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ಇಟ್ ಇಸ್ ಅ ಸೆಲ್ಫ್ ಲಿಬರೇಷನ್.
ಹೇಗಪ್ಪ ಅಂತ ಹೇಳಿದ್ರೆ, ನಾನು ಯಾರನ್ನೋ ದ್ವೇಷ ಮಾಡ್ತಿದ್ದೀನಿ, ಅಸೂಯೆ ಪಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ವಿಷ ಕುಡಿದು ಅವ್ರು ಸಾಯಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗೆ. ಖಂಡಿತವಾಗ್ಲೂ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ನಾವು ಯಾವಾಗ ಒಂದು ವ್ಯಕ್ತಿಯನ್ನ ಕ್ಷಮಿಸ್ತಾ ಹೋಗ್ತೀವೋ, ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ನಾವು ಮಾಡ್ತಕ್ಕಂಥ ಆಲೋಚನೆಗಳು ಕೂಡ, ಯಾಕಂತ ಹೇಳಿದ್ರೆ ನಾವು ಏನನ್ನ ಕೊಡ್ತೀವೋ ಯೂನಿವರ್ಸ್ ನಮಗೆ ಅದನ್ನ 100 ಫೋಲ್ಡ್ ಕೊಡುತ್ತಂತೆ. ಎಷ್ಟೋ ಸತಿ ನೀವು ಕಷ್ಟದಲ್ಲಿರೋರ್ಗೆ ದಾನ ಮಾಡಿ, ಗೊತ್ತಿಲ್ದಿರೋ ಹಾಗೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಹಣಕಾಸಿನ ಸಹಾಯ ಆಗಿರ್ಬೋದು, ಅಥವಾ ಯಾರೋ ಒಂದು ಒಳ್ಳೆ ಮಾತಾಡೋದಾಗಿರ್ಬೋದು, ಹೇಗಾದ್ರೂ ಆ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಹಾಗಾಗಿ ನೀವು ಒಬ್ಬರಿಗೆ ಒಳ್ಳೆಯದನ್ನ ಬಯಸೋದ್ರಿಂದ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ. ನಾವು ಯಾರಿಗೆ ಕೆಟ್ಟದ್ದು ಬಯಸ್ತಾ ಹೋಗ್ತೀವೋ ನಮ್ಮ ಜೀವನದಲ್ಲೂ ಕೂಡ ಕೆಟ್ಟದಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಹೋಗಿ. ಮತ್ತೆ ನಿಮ್ಮ ಮೆದುಳಿಗೆ ಹೇಳ್ಕೊಡ್ತಾ ಹೋಗಿ, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪಾಸ್ ಮಾಡೋದಾಗಿರ್ಬೋದು, ರಿಫ್ಲೆಕ್ಟ್ ಮಾಡೋದಾಗಿರ್ಬೋದು. ಯಾವಾಗಾದ್ರೂ ಸದಾ ಆಲೋಚನೆ ಕೆಟ್ಟದಾಗ ಬರ್ತಾ ಇದೆ ಅಂತ ಹೇಳಿದ್ರೆ ಪಾಸ್ ಮಾಡಿ ಬರೀರಿ. ಎಷ್ಟೋ ಸತಿ ನೀವು ಬರೆದಾಗ ನಿಮ್ಮ ಅರ್ಧ ಕಷ್ಟ ಅಲ್ಲೇ ರಿಸಾಲ್ವ್ ಆಗ್ಬಿಡುತ್ತೆ. ಯಾತಕ್ಕೆ ಹೀಗೆ ಅನಿಸುತ್ತೆ, ಏನಕ್ಕೆ ಹಿಂಗೆ ಅನಿಸುತ್ತೆ, ಮುಖ್ಯ ಕಾರಣ ಏನು ಅಂತ ಹೇಳಿ ಬರೀರಿ. ನಾವು ಯಾವಾಗ ಬರಿತಾ ಹೋಗ್ತೀವೋ ನಾವು ಆ ಥಾಟಿಂದ ಡಿಸ್ಟೆನ್ಸ್ ಆಗ್ತಾ ಹೋಗ್ತೀವಿ. ಮತ್ತೆ ಪಾಸ್ ಮಾಡಿ, ಯಾತಕ್ಕೆ ನನಗೆ ಅನಿಸ್ತಿದೆ, ಈ ಆಲೋಚನೆಯ ಮೂಲ ನೇನು, ಅಥವಾ ಏನಕ್ಕೆ ನನಗೆ ಹೀಗೆ ಪದೇ ಪದೇ ಅನಿಸ್ತಿದೆ ಅಂತ ನೋಡಿ. ನೀವು ನನ್ನ ಹತ್ರ ಥೆರಪಿಗೆ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಬಾಲ್ಯದಿಂದ ನಾವು ಕೆದಕ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಪ್ಯಾಟ್ರನ್ ಆಗಿರುತ್ತೆ ನಮ್ಮ ಜೀವನ. ಸೊ ಯಾವಾಗ ಅದ್ರ ಮೂಲವನ್ನು ಹುಡುಕ್ತಾ ಹೋಗ್ತೀವೋ ಆ ಇಂಟೆನ್ಸಿಟಿ ಆಫ್ ಥಾಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಸತಿ ನಿಮಗೆ ಆಲೋಚನೆ ಬಂದಾಗ ಯಾತಕ್ಕೆ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅಂತ ನಿಮಗೆ ನೀವು ಕ್ವಶನ್ ಅನ್ನ ಮಾಡ್ಕೋತಾ ಹೋಗಿ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಸತಿ ನಿಮ್ಗೆ ತುಂಬಾನೇ ಹೈ ಇಂಟೆನ್ಸಿಟಿ ಎಮೋಷನ್ ಆಗ್ತಿದೆ, ತಡೆಯೋಕೆ ಆಗ್ತಿಲ್ಲ, ತುಂಬಾ ನೆಗೆಟಿವ್ ಯೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಬರೀಲಿಕ್ಕೆ ಶುರು ಮಾಡಿ ಅಟ್ ಎಂಡ್ ಆಫ್ ದ ಡೇ ಬರ್ನ್ ಮಾಡಬೇಡಿ. ಮತ್ತೆ ಪ್ರತಿ ಸತಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಇದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಪ್ರತಿ ಸತಿ ನಿಮ್ಮ ಜೀವನದಲ್ಲಿ ಅನ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 1-2 ನಿಮಿಷ ಪಾಸ್ ಮಾಡಿ ನಿಮ್ಗೆ ನೀವು ಕೇಳ್ಕೊಳ್ಳಿ, ಯಾತಕ್ಕೆ ನನ್ನ ಈ ಸಿಚುಯೇಷನ್ ಹೀಗಾಗ್ತಿದೆ, ಏನಕ್ಕೆ ಹೀಗಾಗ್ತಿದೆ ಅಂತ ಕೂತ್ಕೊಂಡು ನಿಮ್ಗೆ ನೀವು ಹೇಳ್ಕೊಳ್ಳಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ. ಈ ಹೋಪನೋಪನೋ ಪ್ರೇಯರ್ ಇಂದ, ಈ 4 ಪ್ರೇಸಸ್ ಇಂದ ಎಷ್ಟೋ ಜನ ಅವರ ಲೈಫಲ್ಲಿ ಮಿರಾಕಲ್ ಅನ್ನ ನೋಡಿದ್ದಾರೆ. ಎಷ್ಟೋ ಸತಿ ನಮಗೆ ನಾವು ತುಂಬಾ ಅನ್ಯಾಯ ಮಾಡ್ಕೋತಾ ಇರ್ತೀವಿ, ಎಷ್ಟೋ ಸತಿ ನಮ್ಮ ಮೇಲೆ ನಾವು ತುಂಬಾ ಹಾರ್ಶ್ ಆಗಿರ್ತೀವಿ, ಯಾವತ್ತೂ ನಮಗೆ ನಾವು ಸಾರಿ ಕೇಳ್ಕೊಂಡಿರಲ್ಲ, ಯಾವತ್ತೂ ನಮ್ಮನ್ನ ನಾವು ನೋಡಿ ಐ ಲವ್ ಯು ಅಂತ ಹೇಳ್ಕೊಳ್ಳಲ್ಲ. ನೀವು ಐ ಲವ್ ಯು ಅಂತ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರು ನಿಮ್ಗೆ ಐ ಲವ್ ಯು ಹೇಳ್ತಾರೆ ಅಲ್ವಾ? ಹಾಗಾಗಿ ಇಂತಹ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಿಮ್ಮ ಜೀವನದಲ್ಲಿ ಸದಾ ಸಕಾರಾತ್ಮಕವಾಗಿರಿ, ಪಾಸಿಟಿವ್ ಆಗಿರಿ. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ, ನೀವು ಖುಷಿಯಾಗಿರಿ, ನಿಮ್ಮ ಜೊತೆಲಿ ಇರೋರ್ನು ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.